ವೃಶ್ಚಿಕ ಅಂತ ಹೇಳಿದ್ರೆ ಸ್ಕಾರ್ಪಿಯೋ. ಈ ರಾಶಿಲಿ ಚಂದ್ರ ನೀಚನಾಗ್ತಾನೆ. ಕುಜ ಎಕ್ಸಾಲ್ಟೆಡ್ ಆಗಿ ಅಧಿಪತಿಯಾಗಿರ್ತಾನೆ ಈ ರಾಶಿಗೆ. ಈ ರಾಶಿ ಏನಂತ ಹೇಳಿದ್ರೆ ತುಂಬಾ ಎಮೋಷನಲ್ ಇಂಬ್ಯಾಲೆನ್ಸ್ ಆಗಿರ್ತಾರೆ. ಅಂತ ಹೇಳಿದ್ರೆ ಚಂದ್ರ ನೀಚ ಆಗ್ತಾನಲ್ಲ ಈ ಜಾತಕದಿಂದ, ಈ ಚಂದ್ರನೇ ಮನೋಕಾರಕ ಆಗಿರೋಂಥ ಚಂದ್ರ ನೀಚ ಆಗಿರೋದ್ರಿಂದ ಈ ರಾಶಿಯವರು ಮನಸ್ಸಲ್ಲಿ ಯಾವಾಗಲೂ ಒಂದು ಕುರುಬು, ಒಂದು ಬೇಜಾರು, ಮೂಡ್ ಸ್ವಿಂಗ್. ಮೂಡ್ ಸ್ವಿಂಗ್ ಅಂತ ಹೇಳಿದ್ರೆ ಮನಸ್ಸು ಒಂದು ನಿಗಾ ಇರೋದಿಲ್ಲ. ಒಂದು ಟೈಮು ಪಾಸಿಟಿವ್ ಥಿಂಕ್ ಮಾಡ್ತಾರೆ, ಒಂದು ಟೈಮ್ ನೆಗೆಟಿವ್ ಥಿಂಕ್ ಮಾಡ್ತಾರೆ, ಒಂದು ಟೈಮು ತುಂಬ ಫಾಸ್ಟ್ ಆಗಿರುತ್ತೆ, ಸ್ವಲ್ಪ ಟೈಮ್ ತುಂಬ ಸ್ಲೋ ಆಗಿಬಿಡ್ತಾರೆ, ಕೆಲವು ಟೈಮು ಎಲ್ಲರ ಹತ್ರ ನಗಾಡ್ಕೊಂಡು ಚೆನ್ನಾಗಿರುತ್ತೆ, ಕೆಲವು ಟೈಮ್ ಫುಲ್ ಬೇಜಾರಾಗಿರ್ತಾರೆ, ಕೆಲವು ಟೈಮು ದುಡ್ಡು ಕೈಯಲ್ಲಿ ಚೆನ್ನಾಗಿರುತ್ತೆ, ಕೆಲವು ದುಡ್ಡೇ ಇರಲ್ಲ, ತುಂಬ ಕಷ್ಟಪಡ್ತಾರೆ, ಯಾವಾಗಲೂ ಅಲೋನ್ ಆಗಿರ್ತಾರೆ, ಒಬ್ಬರೇ ಇರ್ತಾರೆ. ಇವರಿಗೆ ಫ್ಯಾಮಿಲಿ ಸಪೋರ್ಟು, ರಿಲೇಟಿವ್ಸ್ ಆಗಿರ್ಬೋದು, ಇವ್ರ ಸಪೋರ್ಟ್ಗಳೆಲ್ಲ ತುಂಬ ಸಿಗೋದಿಲ್ಲ. ತುಂಬ ಪಾಪ ಪಡುವಂಥ ರಾಶಿನೇ ಇದು. ಯಾಕಂತ ಹೇಳಿದ್ರೆ ಚಂದ್ರ ನೀಚ ಆಗಿರೋದ್ರಿಂದ ಇವರಿಗೆ ಸ್ವಲ್ಪ ನಕ್ಕು ಸ್ವಲ್ಪ ಕಡಿಮೆ. ಮತ್ತು ಇವರು ಕುಜಾಧಿಪತಿ ಆಗಿರೋದ್ರಿಂದ ಇದು ಕಾಲಪುರುಷನಿಗೆ 8ನೇ ಮನೆ ಆಗಿರೋದ್ರಿಂದ 8 ಅನ್ನೋದು ಸ್ವಲ್ಪ ನೆಗೆಟಿವ್ ನಂಬರು. ನೆಗೆಟಿವ್ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿಯಿಂದ ದೂರ ಇರೋದು, ತಂದೆ ತಾಯಿ ಸಪೋರ್ಟ್ ಸಿಗಲ್ಲ, ಅಣ್ಣ ತಮ್ಮದಿರ ಸಪೋರ್ಟ್ ಸಿಗಲ್ಲ, ರಿಲೇಟಿವ್ಸ್ಗಳ ಬ್ಲಡ್ ರಿಲೇಷನ್ಗಳಿಂದ ಸಪೋರ್ಟ್ ಸಿಗಲ್ಲ, ಪೂರ್ವ ಜನ್ಮ ಆಸ್ತಿಗಳು ಸಿಗೋದಿಲ್ಲ ಇವರಿಗೆ. ಮತ್ತು ಕೆಲವು ಎಲ್ಲ ವಿಷಯಗಳನ್ನ ಕಷ್ಟಪಟ್ಟು ಲೈಫಲ್ಲಿ ಪಡಿತಾರೆ ಹೊರತು ಯಾರು ಬಂದು ಏನೋ ಹೆಲ್ಪ್ ಮಾಡಲ್ಲ. ಇವ್ರು ಮಾತ್ರ ಎಲ್ಲರಿಗೂ ಓಡಿ ಹೆಲ್ಪ್ ಮಾಡ್ತಾರೆ. ಫ್ಯಾಮಿಲಿಲಿ ಒಬ್ಬರು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಫ್ಯಾಮಿಲಿ ಇರುವಂಥ ಎಲ್ಲರನ್ನೂ ಕಾವಲುಗಾರನಾಗಿದ್ದು ಪ್ರೊಟೆಕ್ಟ್ ಮಾಡ್ತಾರೆ. ಯಾರನ್ನು ಕೆಟ್ಟ ದಾರಿಗೆ ಹೋಗ್ತಾರೆ, ತನ್ನ ಫ್ಯಾಮಿಲಿಗೋಸ್ಕರ ತನ್ನ ಲೈಫ್ನೇ ಸರ್ವಸ್ವನೇ ತ್ಯಾಗ ಮಾಡಿ ಫ್ಯಾಮಿಲಿಗೋಸ್ಕರ ದಾರಿ ಎರಿತಾರೆ. ಆದರೂ ಕೂಡ ಅವರಿಗೆ ಒಳ್ಳೆಯ ಹೆಸರು ಸಿಗೋದಿಲ್ಲ, ನೆಮ್ಮದಿನೂ ಸಿಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಶಿಲಿ ಚಂದ್ರ ನೀಚ ಆಗೋದ್ರಿಂದ ಇವರಿಗೆ ಏನಂತ ಹೇಳಿದ್ರೆ ಫ್ಯಾಮಿಲಿ ಲೈಫಲ್ಲಿ ರಾಶಿಗೆ ಕುಜಾಧಿಪತಿ ಆಗಿರೋದ್ರಿಂದ ಇವರು ಸುಳ್ಳು ಇದೆಲ್ಲ ಏನು ಹೇಳಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಯಾರ ಹತ್ರನೂ ಗಾಸಿಪ್ ಮಾತಾಡೋರು ಇಟ್ಕೊಳ್ಳಲ್ಲ ಜೊತೆ. ಮತ್ತು ಈ ಪೊಲೀಸು, ಆರ್ಮಿ, ಮಿಲಿಟ್ರಿ, ಡಾಕ್ಟರ್ಸ್ಗಳು, ಮತ್ತು ನರ್ಸ್ಗಳು ಇವರೆಲ್ಲ ಈ ವೃಶ್ಚಿಕ ರಾಶಿಯವರೇ. ಮತ್ತು ರಿಯಲ್ ಎಸ್ಟೇಟಲ್ಲಿ ಇರೋರೆಲ್ಲ ಇದರಲ್ಲೇ. ಹಂಗಂದರೆ ಒಂದು ಜೀವನ ಕಾಪಾಡುವಂಥ ಸ್ಥಾನದಲ್ಲಿ ಇವರು ಇರ್ತಾರೆ ಈ ರಾಶಿಯವರು. ಮತ್ತು ಏನಂತ ಹೇಳಿದ್ರೆ ಇವರಿಗೆ ಫ್ರೆಂಡ್ ಸರ್ಕಲ್ ತುಂಬ ದೊಡ್ಡದು. ಇವರಿಗೆ ಫ್ಯಾಮಿಲಿಗಿಂತ ಫ್ರೆಂಡ್ಸೇ ಇಂಪಾರ್ಟೆಂಟು. ಫ್ರೆಂಡ್ಸ್ಗಳಿಂದಲೇ ಇವರಿಗೆ ಗ್ರೋತ್ ಎಲ್ಲ ಆಗುತ್ತೆ. ಬಟ್ ಇವರು ಲೈಫಲ್ಲಿ ಒಂದು ಸರ್ಜರಿ, ಒಂದು ಜಾಗದ ವಿಚಾರದಲ್ಲಿ, ಪ್ರಾಪರ್ಟಿ ವಿಚಾರದಲ್ಲಿ ಒಂದ್ಸಲ ಏನು ಮಾಡ್ತಾರೆ, ಫ್ಯಾಮಿಲಿ ವಿಚಾರದಲ್ಲಿ ಒಂದ್ಸಲ ಏನು ಮಾಡ್ತಾರೆ. ಮತ್ತು ಇವರಿಗೆ ಮದುವೆ ಲೈಫ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. ಇವ್ರು ಆಗಿರೋಂಥ ರೀತಿಯಲ್ಲಿ ಇವರಿಗೆ ಲೈಫ್ ಪಾರ್ಟ್ನರ್ ಸಿಗೋದಿಲ್ಲ. ಅದರಲ್ಲೂ ಕೂಡ ತುಂಬ ಬೇಜಾರು. ಬಿಫೋರ್ ಮ್ಯಾರೇಜ್, ಮದುವೆಗಿಂತ ಮುಂಚೆ ಫ್ಯಾಮಿಲಿ ಎಲ್ಲ ಒಂದಾಗಿರ್ತಾರೆ. ಮದುವೆ ಆಗಿದ ನಂತರ ಫ್ಯಾಮಿಲಿನ ಚಿದ್ರ ಆಗಿ ಒಬ್ಬರೊಬ್ರು ಒಂದು ಕಡೆ ಆಗಿ ಹೋಗ್ಬಿಡ್ತಾರೆ. ಮತ್ತು ಅವರಿಗೆ ಮಕ್ಕಳಿಂದನೂ ಕೂಡ ಅಷ್ಟು ಖುಷಿ ಸಿಗಲ್ಲ. ಯಾಕಂತ ಹೇಳಿದ್ರೆ ಇವರು ಮಕ್ಕಳನ್ನ ಎಲ್ಲ ರೀತಿಯಿಂದನೂ ತ್ಯಾಗ ಮಾಡಿ ಸರ್ವಸ್ವನೇ ನಮ್ಮ ಫ್ಯಾಮಿಲಿಯ ಮಕ್ಕಳು ಅನ್ನೋ ಒಂಥರ ಇವರು ಸಾಕಿರ್ತಾರೆ. ಆದರೆ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಇವರು ಲೈಫಲ್ಲಿ ಯಾವಾಗಲೂ ಅಲೋನ್ ಆಗೇ ಇರ್ತಾರೆ, ಒಬ್ಬಂಟಿಯಾಗೇ ಇರ್ತಾರೆ. ಯಾಕಂತ ಹೇಳಿದ್ರೆ ಇವ್ರು ಯಾರ ಜೊತೆ ಬೆರೆಯೋಕ್ಕೂ ಆಗಲ್ಲ. ಇವರು ಸೊಸೈಟಿಯಿಂದ, ಫ್ಯಾಮಿಲಿಯಿಂದ ಸ್ವಲ್ಪ ದೂರನೇ ಇರ್ತಾರೆ. ಇವರು ತುಂಬ ವರ್ಕಹಾಲಿಕ್ ಆಗಿರ್ತಾರೆ. ಏನಂತ ಹೇಳಿದ್ರೆ ಕಾಯಕವೇ ಕೈಲಾಸ ಅನ್ನೋ ಹಾಗೆ ಕೆಲಸದಲ್ಲೇ ತುಂಬ ಮಗ್ನರಾಗಿರ್ತಾರೆ ಹೊರತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೋ, ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡೋದಕ್ಕೋ ಇವರಿಗೆ ಸಮಯ ಇರೋದಿಲ್ಲ. ಇವರು ತುಂಬ ಜೀವನಾಗಿರ್ತಾರೆ, ಸುಳ್ಳು ಹೇಳಲ್ಲ, ತುಂಬ ಹಾನೆಸ್ಟ್ ಆಗಿರ್ತಾರೆ, ನ್ಯಾಯ ಧರ್ಮ ತನ್ನ ಬಿಟ್ಟು ಇವರು ಹೋಗೋದಿಲ್ಲ. ಆದರೂ ಕೂಡ ಈ ರಾಶಿಯವ್ರದ್ದು ಒಂದು ಕರ್ಸು, ಒಂದು ಶಾಪ ಏನಂತ ಹೇಳಿದ್ರೆ ಲೈಫಲ್ಲಿ ಇವರಿಗೆ ಒಂದು ಸರ್ಜರಿ, ಒಂದು ಆಕ್ಸಿಡೆಂಟ್ಗಳು ಮತ್ತು ಹೊಟ್ಟೆ ಸಂಬಂಧಪಟ್ಟಿದ್ದ ಅದೊಂದು ಪ್ರಾಬ್ಲಮ್ಗಳನ್ನ ಕೊಡ್ತಾರೆ. ಅಲ್ಲೂ ಈ ಬೋನ್ಸ್ ಪ್ರಾಬ್ಲಮ್ ಎಲ್ಲ ಇವರಿಗೆ ಖಂಡಿತ ಬಂದ್ಬಿಡುತ್ತೆ. ಆ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಅಂದ್ಬಿಟ್ರೆ ಈ ರಾಶಿ ತುಂಬ ಒಳ್ಳೆ ರಾಶಿ. ಬಟ್ ಏನಂದರೆ ಲೈಫಲ್ಲಿ ತುಂಬ ಸ್ಟ್ರಗಲ್ ಪಡಬೇಕಾಗತ್ತೆ. ಯಾಕಂದರೆ ಇದು ಕಾಲಪುರುಷನಿಗೆ 8ನೇ ಮನೆ ಆಗಿರೋದ್ರಿಂದ ಇದರಲ್ಲಿ ಈ ರಾಶಿಯವರು ಇದೆಲ್ಲ ಪಡೀಲೇಬೇಕು ಅನ್ನೋದು ವಿಧಿ. ನನಗೆ ಗೊತ್ತಿರೋ ಮಟ್ಟಿಗೆ ಈ ವೃಶ್ಚಿಕ ರಾಶಿ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.